ಸ್ನೇಹಿತರೆ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ SIR ಪ್ರಕ್ರಿಯೆ ಒಂದು ಹೊಸ ಮತದಾರರ ಪಟ್ಟಿಯನ್ನು ತಯಾರಿಸೋ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಈ ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ಅನ್ನೋದು, ಮತ್ತೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಅಥವಾ ಇಲ್ವಾ, ಅಂದ್ರೆ ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವಂತ ಪಟ್ಟಿಯನ್ನ ASDDO ಅಂತ ಏನ್ ಹೇಳ್ತಾರೆ, ಇಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ಮುಂದೇನ್ ಮಾಡಬೇಕು, ಇದೆಲ್ಲದರ ವಿವರವನ್ನ ನಾನಿವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಅಂದ್ರೆ ಆಗಸ್ಟ್ 8ರಂದು ಕೊನೆಯ ದಿನಾಂಕ, ಅಂದ್ರೆ ಹೊಸದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ನಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋದಿಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 8 ಅಂತೇಳಿ ಚುನಾವಣಾ ಆಯೋಗ ಘೋಷಿಸಿತ್ತು. ಆದರೆ ಇಲ್ಲಿ ಸಾಕಷ್ಟು ಗೊಂದಲ ಮತದಾರರಲ್ಲಿ ಕಂಡು ಬಂದಿರೋದ್ರಿಂದ ಈಗ ಅದನ್ನ 17ರವರೆಗೆ ವಿಸ್ತರಿಸಿದೆ. ಆಗಸ್ಟ್ 17ನೇ ತಾರೀಕಿನವರೆಗೆ ಈಗ ನಿಮ್ಗೆ ಸಮಯ ಇದೆ. ಇದ್ರ ನಡುವೆ ಏನಾಗಿದೆ ಅಂತಂದ್ರೆ, ಕೊನೆಯ ದಿನಾಂಕಕ್ಕೆ ಮೊದಲೇನೆ 2 ದಿನ ಮೊದಲೇನೆ ಒಂದು ಮತದಾರರ ಪಟ್ಟಿನಲ್ಲಿ ಇಲ್ಲದಿರುವವರ ಹೆಸರಿನ ಒಂದು ಪಟ್ಟಿಯನ್ನ ಚುನಾವಣಾ ಆಯೋಗ ಬಿಡುಗಡೆ ಮಾಡಿತ್ತು. ಹಾಗಾಗಿ ಆ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಕಂಡು ಮತದಾರರಲ್ಲಿ ಆತಂಕ ಉಂಟಾಯಿತು. ಅದಕ್ಕೆ ಕಾರಣ ಏನು ಅಂದ್ರೆ, ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ತಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟಂತವರ ಹೆಸರು ಕೆಲವರದ್ದು ಇದು ಮತದಾರ ಪಟ್ಟಿಯಿಂದ ಹೊರಗಿರೋದು ಈ ಪಟ್ಟಿನಲ್ಲಿ ಪತ್ತೆ ಆಗಿದೆ. ಹಾಗಾಗಿನೇ ಈಗ ಈ ಎಲ್ಲ ಗೊಂದಲಗಳನ್ನ ಪರಿಹರಿಸ್ಕೊಳ್ಳೋದಿಕ್ಕೆ ಮತ್ತು ಇದುವರೆಗೆ ಅಂದ್ರೆ ಮನೆ ಮನೆಗೆ ಹೋಗಿ BLOಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿದ್ರು ಮತದಾರರಿಗೆ, ಅದನ್ನ ಫಿಲಪ್ ಮಾಡಿ ಮತ್ತೆ ತಂದು ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ತುಂಬಾ ಜನ ಅದನ್ನ ಫಾರಂ ತಗೊಂಡಿದ್ದಾರೆ, ಆದ್ರೆ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗದೆ ಗೊಂದಲ ಉಂಟಾಗಿದೆ. ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಂದು BLOಗಳ ಒಂದು ತಂಡ ಇದಕ್ಕಾಗಿ ನೇಮಿಸಲ್ಪಟ್ಟಿದ್ದಾರೆ. ಅವರು ಒಂದು ಸ್ಥಳದಲ್ಲಿ, ಅಂದ್ರೆ ಅದು ಸ್ಕೂಲ್ ಇರ್ಬೋದು, ಅಥವಾ BBMP ಕಚೇರಿಯ ಒಂದು ರೂಮಲ್ಲಿ ಇರ್ಬೋದು, ಅಥವಾ PWD ಕಚೇರಿ ನಲ್ಲಿರ್ಬೋದು, ಹೀಗೆ ಕೆಲವು ಕಡೆನಲ್ಲಿ ಅವರನ್ನ ಅಲ್ಲಿ ಈ ಪ್ರಕ್ರಿಯೆಗಾಗಿ ನೇಮಿಸಿದ್ದಾರೆ. ಇಲ್ಲಿ ಈ ಕೆಲಸಗಳು ನಡೀತಾ ಇದೆ. ಆದ್ರೆ ಅದರ ಬಗ್ಗೆ ಕೂಡ ಸರಿಯಾದಂತ ಮಾಹಿತಿ ಇಲ್ಲದೆ ಜನರು ಎಲ್ಲಿ ಹೋಗಿ ಕೊಡ್ಬೇಕು ಈ ಫಾರ್ಮ್ನ ಅಂತ ಗೊತ್ತಾಗದೆ ಗೊಂದಲಕ್ಕೊಳಗಾಗಿದ್ದಾರೆ. ಹಾಗಾಗಿನೇ ಈಗ ಇದ್ರ ಬಗ್ಗೆ ನೀವು ಎನ್ಯುಮರೇಷನ್ ಫಾರ್ಮ್ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮತ್ತು ಈಗಾಗಲೇ ನೀವು ಕೊಟ್ಟಿದ್ರೆ ಕೊಟ್ಟಿರುವ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅಪ್ಲೋಡ್ ಆಗಿದೆಯಾ, ಮತ್ತೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಖಾತ್ರಿ ಪಡಿಸ್ಕೊಳ್ಳೋದು ಒಂದು ಮುಖ್ಯವಾದಂತ ವಿಚಾರ. ಅದ್ರ ಜೊತೆನಲ್ಲಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ಆ ಮತದಾರರ ಪಟ್ಟಿಯಿಂದ ಹೊರಗುಳಿದಂತ ಇನ್ನೊಂದು ಪಟ್ಟಿಯನ್ನು ಏನು ಈಗ ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ASDDO ಪಟ್ಟಿ, ಅದರಲ್ಲಿ ನಿಮ್ಮ ಹೆಸರಿದೆಯಾ ಅನ್ನೋದನ್ನ ಹುಡ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ಹೆಸರಿದ್ರೆ ನೀವು ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದೀರಿ ಅನ್ನೋ ಒಂದು ಅರ್ಥ. ಅಂದ್ರೆ ಅದು ಪೂರ್ತಿ ಡಿಲೀಟ್ ಆಗಿದೆ ನಿಮ್ಮ ಹೆಸರು ಅಂತ ಅಲ್ಲ, ಅದಂದ್ರೆ ನಿಮ್ಮ ಹೆಸರನ್ನ ಪರಿಶೀಲನೆಯಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ನಿಮ್ಮ ಮತದಾನದ ಹಕ್ಕನ್ನ ಪರಿಶೀಲನೆಯಲ್ಲಿ ಇಟ್ಟಿದ್ದಾರೆ, ಅದನ್ನ ನೀವು ಸರಿಪಡಿಸ್ಕೊಳ್ಬಹುದು. ಈಗ ಮೊದಲನೇದಾಗಿ ನೋಡೋಣ, ಈಗ ನೀವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ರೆ 2 ತರ ಇದೆ. ನಾ ಹೇಳ್ತಾ ಇದ್ದೆ, ಒಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ರೆ ಅಥವಾ ಕೊಡದೇ ಇದ್ರೆ. ಈ 2 ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತ, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದನ್ನ ಖಚಿತಪಡಿಸ್ಕೊಳ್ಳೋದಿಕ್ಕೆ ನೀವು CEO ಕರ್ನಾಟಕ ಪೋರ್ಟಲ್, ಅಂದ್ರೆ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ನೀವು ಈ CEO ಕರ್ನಾಟಕ ಅಂತ ಹೊಡೆದ್ರೆ ನಿಮ್ಗೆ ಆ ಪೋರ್ಟಲ್ ಸಿಗುತ್ತೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದಾಗ ನಿಮ್ಮ ಹೆಸರು ಮತದಾನದ ಪಟ್ಟಿಯಲ್ಲಿ ಇರುವುದನ್ನ ನೀವು ಖಚಿತಪಡಿಸಿಕೊಳ್ಳಲು ಬಯಸುವಿರಾ ಅನ್ನೋದು ಒಂದು ಕಾಣಿಸುತ್ತೆ. ಹಾಗೆ ಕಂಡಾಗ ನೀವು ಅದಕ್ಕೆ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಕಾಲಮ್ ಅಲ್ಲಿ ಕೇಳುತ್ತೆ, ಅದು ನಿಮ್ಮ ಎಪಿಕ್ ನಂಬರ್ ಕೇಳುತ್ತೆ. ಎಪಿಕ್ ನಂಬರ್ ಅಂದ್ರೆ ಯಾವುದು ಅಂತ, ನೀವು ಈ ಹಿಂದೆ ಮತದಾನ ಮಾಡಿದ್ರೆ ನಿಮ್ಮ ಹತ್ರ ಮತದಾನದ ಕಾರ್ಡ್ ಇದ್ರೆ ಆ ಕಾರ್ಡ್ ಅಲ್ಲಿ ಒಂದು ನಂಬರ್ ಅನ್ನ ನಿಮ್ಗೆ ಕೊಟ್ಟಿರ್ತಾರೆ. ಅದು ಮೊದಲಿಗೆ ಇಂಗ್ಲಿಷ್ನ ಅಕ್ಷರಗಳಿರುತ್ತೆ, ಅಂದ್ರೆ XUL ಅಂತ. ಉದಾಹರಣೆಗೆ XUL ಮತ್ತೆ ನಂಬರ್ ಸೇರಿಸಿರ್ತಾರೆ. ಅದಕ್ಕೆ XUL 123, XUL 105999 ಈ ತರ ನಂಬರ್ ಅನ್ನ ಸೇರಿಸಿರ್ತಾರೆ. ಆ ಎಪಿಕ್ ನಂಬರ್ ಅನ್ನ ನೀವಲ್ಲಿ ಎಂಟ್ರಿ ಮಾಡಬೇಕು. ಮತ್ತೆ ನೆಕ್ಸ್ಟ್ ಸ್ಟೇಟ್ ಕೇಳುತ್ತೆ,
ಕರ್ನಾಟಕ ಸ್ಟೇಟ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾನ ನೀವು ಸರಿಯಾದ ರೀತಿಯಲ್ಲಿ ಅಲ್ಲಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಟ್ಟಾಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ರೆ ಅದರ ಪೂರ್ಣ ವಿವರ ನಿಮ್ಗೆ ಅಲ್ಲಿ ತೋರಿಸುತ್ತೆ. ನಿಮ್ಮ ಹೆಸರು, ನಿಮ್ಮ ತಂದೆ, ಗಂಡ, ಹೆಂಡತಿ ಯಾರು ಹೆಸರನ್ನು ನೀವು ನಮೂದಿಸಿರ್ತೀರಿ ಆ ಹೆಸರು, ಮತ್ತೆ ಎಲ್ಲಿ ನಿಮ್ಮ ನಂಬರು, ಅದನ್ನು ಕೂಡ ನಿಮ್ಮ ಎಪಿಕ್ ನಂಬರ್ ಅನ್ನು ಕೂಡ ಅಲ್ಲಿ ತೋರಿಸಲಾಗಿರುತ್ತೆ. ಅಲ್ಲಿಗೆ ನಿಮ್ಮ ಮತದಾನದ ಹಕ್ಕು ಉಳ್ಕೊಂಡಿದೆ ಅಂತ ಅರ್ಥ. ಖಚಿತಪಡಿಸ್ಕೊಳ್ಳೋದಕ್ಕೆ ಈ ಒಂದು ಮಾರ್ಗ. ಈಗ ನಿಮ್ಮ ಹೆಸರು ಅಲ್ಲಿ ಇಲ್ಲ ಅಂತಂದ್ರೆ, ನಿಮ್ಮ ಮತದಾನದ ವಿವರಗಳು ಅಲ್ಲಿ ಸಿಗ್ಲಿಲ್ಲ ಅಂದಾಗ ನೀವೇನ್ ಮಾಡ್ಬೇಕು? ಅಲ್ಲೇನೆ ನಿಮ್ಗೆ ಇನ್ನೊಂದು ಕಾಲಂ ಬರುತ್ತೆ. ಅದು ASDDO ಅಂತ, ಅಂದ್ರೆ 3 ಬಾರ್ ಏನಿರುತ್ತೆ ಲೆಫ್ಟ್ ಸೈಡ್ ಅಲ್ಲಿ, ಆ ಬಾರ್ನ ನೀವು ಒತ್ತಿದಾಗ, ಆ ಲೈನ್ಗಳನ್ನ ಒತ್ತಿದಾಗ ಅಲ್ಲಿ ಆಪ್ಷನ್ಗಳು ಬಂದಾಗ ಅಲ್ಲಿ ASDDO ಅಂತ ಒಂದಿರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಪಟ್ಟಿ ತೆರ್ಕೊಳ್ಳುತ್ತೆ. ಅಂದ್ರೆ ತುಂಬಾ ಫೋಲ್ಡರ್ಗಳಿರುತ್ತೆ ಅದ್ರಲ್ಲಿ. ಅಂದ್ರೆ ಮೊದಲಿಗೆ ಊರುಗಳ ಹೆಸರಿರುತ್ತೆ. ಆ ಊರುಗಳ ಹೆಸರಲ್ಲಿ ನಿಮ್ಮ ಊರು ಯಾವುದು ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ರಿವ್ಯೂ ಅಂತ ಹೇಳಿ. ಉದಾಹರಣೆಗೆ ಶಿವಮೊಗ್ಗ ಅನ್ನೋದನ್ನು ಓದಿದಾಗ ನಿಮ್ಗೆ ಅಲ್ಲಿ ಶಿವಮೊಗ್ಗದಲ್ಲಿ ಇರುವವರ ಅಂದ್ರೆ ಯಾರು ಮತದಾನದ ಪಟ್ಟಿಯಲ್ಲಿ ಇಲ್ಲದವರ ಹೆಸರುಗಳು ಇದೆಯಲ್ಲ, ಅವರ ಹೆಸರು ಪೂರ್ತಿ ಆ ಫೋಲ್ಡರ್ಗಳಲ್ಲಿ ಇರುತ್ತೆ. ಅಂದ್ರೆ ಅಲ್ಲಿ ಹಲವು ಫೋಲ್ಡರ್ಗಳಿರುತ್ತೆ. ನಿಮ್ಗೆ ಗೊಂದಲ ಆಗ್ಬೋದು, ಅಷ್ಟು 100 ಜನದ ಹೆಸರಲ್ಲಿ ನನ್ನ ಹೆಸರನ್ನು ಹೇಗೆ ಹುಡ್ಕೋದು ಅಂತ. ಅದಕ್ಕೆ ಬಹಳ ಸರಳವಾದಂತ ಒಂದು ವಿಧಾನ ಹೇಳ್ತೀನಿ. ನಿಮ್ಮ ಹಳೆಯ ಮತದಾನದ ಚೀಟಿನಲ್ಲಿ ನಾನು ಹೇಗೆ ಎಪಿಕ್ ನಂಬರ್ ಇರುತ್ತೆ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಹಾಗೇನೆ ನಿಮ್ಗೆ 150, 172, 162 ಈ ರೀತಿ ನಂಬರ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಅದು AC ನಂಬರ್ ಅಂತ ಹೇಳ್ತಾರೆ. ಆ ನಂಬರ್ನ ನೀವು ನೋಡ್ಕೊಳ್ಳಿ. ನಿಮ್ಮ ವೋಟರ್ ID-ನ ಇಟ್ಕೊಳ್ಳಿ, ಅದರಲ್ಲಿ ಯಾವ ನಂಬರ್ ಇದೆ ಅಂತ ನೋಡ್ಕೊಳ್ಳಿ. ಆ ನಂಬರು ಮತ್ತೆ ನೀವು ಈ ಹಿಂದೆ ಮತದಾನ ಮಾಡಿದ್ರೆ ಎಲ್ಲಿ ಮಾಡಿದ್ರಿ, ಅಂದ್ರೆ ಅದು ಸ್ಕೂಲ್ ಇರ್ಬೋದು, ಯಾವುದೋ ಒಂದು ಹೆಸರಿನ ಒಂದು ಸ್ಕೂಲ್ ಆಗಿರುತ್ತೆ, ಅಥವಾ ಒಂದು ಪೋಸ್ಟ್ ಆಫೀಸ್ ಇರ್ಬೋದು, ಅಥವಾ ತಾಲೂಕ್ ಆಫೀಸ್ ಇರ್ಬೋದು. ಅದ್ರ ಜೊತೆನಲ್ಲಿ ಆ ನಂಬರ್ ಜೊತೆನಲ್ಲಿ ಆ ಮತದಾನ ಮಾಡಿದ ಹೆಸರು ಹುಡುಕೋಬೇಕು ನೀವು. ಆ ಫೋಲ್ಡರ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಮ ಎಪಿಕ್ ನಂಬರು ಮತ್ತೆ ನಿಮ್ಮ ಹೆಸರು, ನೀವು ಎಪಿಕ್ ನಂಬರ್ ಮೂಲಕನಾದ್ರೂ ನಿಮ್ಮ ಹೆಸರನ್ನ ಹುಡ್ಕೋಬಹುದು, ಅಥವಾ ನಿಮ್ಮ ಹೆಸರಿನ ಮೂಲಕನಾದ್ರೂ ನೀವು ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಅಂತ ಹುಡ್ಕೊಳ್ಬೋದು. ಅಲ್ಲಿ ನಿಮ್ಮ ಹೆಸರಿತ್ತು ಅಂದ್ರೆ ಅಲ್ಲಿಗೆ ಖಚಿತ ನೀವು ನಿಮ್ಮ ಮತದಾನದ ಹಕ್ಕನ್ನ ಇನ್ನೂ ಕಾಪಾಡ್ಕೋಬೇಕಾಗಿದೆ ಅಂತ. ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರುಗಳಿರುತ್ತೆ ಅಂತ ನೋಡೋಣ. ಒಂದು ಶಿಫ್ಟ್ ಆದವರು, ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಆಗಿ ಹೋಗಿರುವಂತವ್ರು, ಅಥವಾ ಮರಣ ಹೊಂದಿರೋರು, ಅಥವಾ ಇನ್ನು ಗುರುತು ಪತ್ತೆ ಆಗದೆ ಇರೋರು, ಈ ರೀತಿ ನಕಲಿ ಮತದಾನದ ಕಾರ್ಡನ್ನ ಇಟ್ಕೊಂಡಿರುವಂತವ್ರು, ಈ ರೀತಿಯಾದವರು ಎಲ್ಲರ ಹೆಸರುಗಳನ್ನು ಕೂಡ ಈ ASDDO ಪಟ್ಟಿಗೆ ಸೇರಿಸಿದೆ ಸರ್ಕಾರ ಅಂದ್ರೆ ಇದು ಚುನಾವಣಾ ಆಯೋಗ. ಹಾಗಾಗಿನೇ ನೀವು ಇಲ್ಲಿ ನಿಮ್ಮ ಹೆಸರಿದ್ರೆ ಮುಂದೆ ಏನ್ ಮಾಡ್ಬೇಕು, ನಿಮ್ಮ ಮತದಾನದ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ನೀವೇನ್ ಮಾಡ್ಬೇಕು? ಮುಖ್ಯವಾಗಿ ಈಗ 17ನೇ ತಾರೀಕಿನವರೆಗೂ ಏನ್ ಲಾಸ್ಟ್ ಡೇಟ್ ಅನ್ನ ವಿಸ್ತರಣೆ ಮಾಡಿದ್ದಾರೆ, ಇದು ಒಂದು ರೀತಿಯಲ್ಲಿ ಅನುಕೂಲ ಆಗಿದೆ. ಇಷ್ಟರ ಒಳಗಡೆ ನೀವು ಮತ್ತೆ ಕೂಡಲೇ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಸಹಿ ಮಾಡಿ ಕೊಡ್ಬೋದು. ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಎಲ್ಲಿ ತಗೊಳ್ಬೇಕು, ಎಲ್ಲಿ ಕೊಡ್ಬೇಕು ಅಂದ್ರೆ, ಯಾಕಂದ್ರೆ ಈಗ ಮನೆಗೆ ಬರುವಂತ ಬೇಲೋಗಳು ಕೆಲವು ಕಡೆ ಬರ್ತಾ ಇದ್ದಾರೆ, ಕೆಲವು ಮನೆಗಳಿಗೆ ಹೋಗಿಲ್ದೇ ಇರ್ಬೋದು, ಅಥವಾ ಬಂದು ಹೋಗಿರ್ಬೋದು. ನೀವು ಎನ್ಯುಮರೇಷನ್ ಫಾರ್ಮ್ ನ ನಿಮ್ಗೆ ಕೊಟ್ಟಿಲ್ದೇ ಇರ್ಬೋದು. ಯಾಕೆ ಕೊಟ್ಟಿರಲ್ಲ ಅಂತಂದ್ರೆ, ನೀವು ಆ ಏರಿಯಾದಲ್ಲಿ ಈಗ ಜಯನಗರದಿಂದ ಬಸವನಗುಡಿಗೆ ಶಿಫ್ಟ್ ಆಗಿದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಓಟು ಜಯನಗರದಲ್ಲಿ ಇರುತ್ತೆ ಈ ಹಿಂದೆ, ಆದ್ರೆ ಈಗ ಬಸವನಗುಡಿಯಲ್ಲಿ ನೀವಿರ್ತೀರಾ, ಬೇಲೋಗಳು ಬಸವನಗುಡಿ ನಿಮ್ಮ ಮನೆಗೆ ಬಂದಿರ್ತಾರೆ. ಹಾಗಾಗಿ ನಿಮ್ಗೆ ಅಲ್ಲಿ ಅವರು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿರೋದಿಲ್ಲ. ನೀವು ಆಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಜಯನಗರಕ್ಕೆ ಬರ್ಬೇಕು, ಅಥವಾ ಬೇರೆ ಊರಲ್ಲಾಗಿದ್ರೆ ಆ ಊರಿಗೆ ಹೋಗ್ಬೇಕು. ಅಲ್ಲಿ ನೀವು ಇದೀರಾ ಅನ್ನೋದನ್ನ ಖಚಿತಪಡಿಸಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಅಲ್ಲಿ ಕೊಟ್ಟು ನಿಮ್ಮ ಮತವನ್ನ ಹಕ್ಕನ್ನ ನೀವು ಮೊದಲಿಗೆ ರಿಸರ್ವ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ದಿನಾಂಕವನ್ನ ಹೇಳುತ್ತೆ ಚುನಾವಣಾ ಆಯೋಗ. ಆ ನಂತರನೇ ನೀವು ಅದನ್ನ ನೀವಿರುವ ಬಸವನಗುಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಜಯನಗರದಿಂದ ಬಸವನಗುಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ ಮುಂಚೆ ಮೊದಲು ನೀವು ನಿಮ್ಮ ಮತದಾನ ಹಕ್ಕನ್ನ ಉಳಿಸ್ಕೊಳ್ಬೇಕಾಗತ್ತೆ. ಇದು ಒಂದು ವಿಧಾನ ಆಗಿದೆ. ಇಲ್ಲ, ನೀವು ಮತ್ತೆ ಜಯನಗರಕ್ಕೆ ಹೋಗಿ ಅಥವಾ ಬೇರೆ ಊರಿಗೆ ಹೋಗಿ ನಿಮ್ಮ ಮತದಾನದ ಹಕ್ಕನ್ನ ಅಲ್ಲಿ ದೃಢೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ನೀವೇನ್ ಮಾಡ್ಬೋದು,
ಒಂದು ನೀವಿರುವ ಸ್ಥಳದಲ್ಲೇನೆ, ಉದಾಹರಣೆಗೆ ಬಸವನಗುಡಿಲಿ ನೀವು ಇರ್ತೀರಾ ಈಗ ಅಂತಂದ್ರೆ, ಬಸವನಗುಡಿನಲ್ಲೇ ಇರುವಂತ BLO ಹತ್ರ ಹೋಗ್ಬಿಟ್ಟು ಎನ್ಯುಮರೇಷನ್ ಫಾರ್ಮ್ ಜೊತೆನಲ್ಲಿ ಫಾರ್ಮ್ 6 ಅನ್ನ ಕೊಟ್ಟು ನೀವು ಅಲ್ಲಿ ನಿಮ್ಮ ಮತದಾನದ ಹಕ್ಕನ್ನ ದೃಢೀಕರಿಸ್ಕೊಳ್ಬೇಕಾಗತ್ತೆ, ನೀವಿರೋದನ್ನ ಖಚಿತಪಡಿಸ್ಬೇಕಾಗತ್ತೆ. ಇದು ಇನ್ನೊಂದು ವಿಧಾನ. ಈಗ ಈ ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡುವಾಗಿರ್ಬಹುದು ಅಥವಾ ನೀವು ಏನ್ ಫಾರಂ 6 ಅನ್ನ ಕೊಡುವಾಗ ಇರಬಹುದು, ಇಲ್ಲೆಲ್ಲದೂ ಕೂಡ ಚುನಾವಣಾ ಆಯೋಗ ಒಂದು ನಿಯಮವನ್ನ ಜಾರಿಗೆ ತಂದ. ಅಂದ್ರೆ 2002ರಲ್ಲಿ, ಅಂದ್ರೆ ಇಂದಿಗೆ 24 ವರ್ಷಗಳ ಹಿಂದೆ ನೀವು ಎಲ್ಲಿದ್ರಿ, ಎಲ್ಲಿ ಮತದಾನ ಮಾಡಿದ್ದೀರಾ ಆ ಮಾಹಿತಿಯನ್ನ ಕೇಳುತ್ತೆ. ಅಂದ್ರೆ ಅದು ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಕೇಳುತ್ತೆ, ಜೊತೆಯಲ್ಲಿ ಮತದಾನ ಮಾಡಿದ ಜಾಗವನ್ನ ಕೂಡ ಮಾಹಿತಿಯನ್ನ ಕೇಳುತ್ತೆ. ಇದು ತುಂಬಾ ಜನರಿಗೆ ಮರ್ತು ಹೋಗಿರ್ಬೋದು ಅಥವಾ ಗೊತ್ತಿಲ್ಲದೆ ಇರಬಹುದು. ಹಾಗಾಗಿ ಒಂದು ಈ ವಿಚಾರದಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ, ನೀವು ನಿಮ್ಮ ಮನೆಯವರು ಯಾರಾದ್ರೂ, ಅಂದ್ರೆ ನಿಮ್ಮ ತಂದೆ, ತಾಯಿ, ಹೆಂಡತಿ ಅಥವಾ ಗಂಡ, ಹೀಗೆ ನಿಮ್ಮ ಅವರ ಹಳೆಯ, ಅಂದ್ರೆ ಬಹಳ ಹಿಂದಿಂದೂ ಆಗಿರ್ಬೋದು, ಬೇರೆ ಊರಲ್ಲಿದ್ರೂ ಪರವಾಗಿಲ್ಲ, ಅಲ್ಲಿ ಅವರ ಹೆಸರಿನ ಮೂಲಕ ನೀವು ಸರ್ಚ್ ಅನ್ನ ಮಾಡಬಹುದು. ಅದನ್ನ ನಿಮ್ಗೆ BLOಗಳು ಹೇಳ್ಕೊಡ್ತಾರೆ, ಸಹಾಯವನ್ನ ಮಾಡ್ತಾರೆ. ಹಾಗಾಗಿ ಆ ಮೂಲಕನೂ ಕೂಡ ನೀವು ಹೊಸದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಅಲ್ಲಿ ಕೊಟ್ಬಿಟ್ಟು ನಿಮ್ಮ ಹೆಸರನ್ನ ನೋಂದಣಿ ಮಾಡಿಸ್ಬೋದು. ಹಾಗಾಗಿನೇ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರೋರ್ದು ಅಪ್ಲೋಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಷ್ಟೋ ಸಾರಿ ಅದು ಕೂಡ ಡಿಜಿಟಲೈಸ್ ಆಗಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವ್ರದ್ದೆಲ್ಲ ತಪ್ಪಾಗಿದೆ, ಮಿಸ್ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಇದನ್ನ ಮೊದಲು ನೀವು ಖಚಿತಪಡಿಸ್ಕೋಬೇಕು. ಮತ್ತೆ ಏನು ASDDO ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ನೀವು ತಕ್ಷಣ ಹೋಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ನಿಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು. ಇದು ಬಹಳ ಮುಖ್ಯ ಆಗಿದೆ. ಆದಷ್ಟು ಬೇಗ 17ನೇ ತಾರೀಕಿನ ಒಳಗಡೆ ಇದನ್ನ ಮಾಡಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಅದಾದ ನಂತರ ಏನಾಗುತ್ತೆ ಅಂತ, ನೀವು ಕೊಡದೆ ಹೋದ್ರೆ ಆಗಸ್ಟ್ 17ನೇ ತಾರೀಕಿನ ನಂತರ ಈಗ ಮಾಡಿರುವಂತ ವ್ಯವಸ್ಥೆನಲ್ಲಿ ಚುನಾವಣಾ ಆಯೋಗ ಮತ್ತೆ ಯಾವ BLO ಆಗ್ಬೋದು, ಯಾರೇ ಆಗ್ಲಿ ಅಧಿಕಾರಿಗಳು ನಿಮ್ಗೆ ಮನೆಗೆ ಬಂದು ಕೊಡೋದಿಲ್ಲ ಅಥವಾ ನಿಮ್ಗಲ್ಲಿ ಸಹಾಯ ಮಾಡೋಕ್ಕೂ ಇರೋದಿಲ್ಲ. ನೀವು ನೇರವಾಗಿ ಆಮೇಲೆ BBMPಗೆ ಹೋಗ್ಬೇಕಾಗುತ್ತೆ ಅಂತ ಮಾಹಿತಿಗಳು ಹೇಳ್ತಾ ಇದೆ. BBMPಗೆ ಹೋಗಿ ಹೊಸದಾಗಿ ನಿಮ್ಮ ಮತದಾನದ ಹಕ್ಕನ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಕೆಲವು ದಾಖಲೆಗಳು, ಅಂದ್ರೆ ಬರ್ತ್ ಡೇಟ್ ಇರುವಂತ ಒಂದು ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ಅದು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲಿ ಪೂರ್ಣ ನಿಮ್ಮ ಬರ್ತ್ ಡೇಟ್ ಏನಾದ್ರು ಇದ್ರೆ ಅದಿರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು, ಮತ್ತು ನಿಮ್ಮ ಏನು ಬರ್ತ್ ಸರ್ಟಿಫಿಕೇಟ್ ಅದನ್ನು ಕೂಡ ನೀವು ಕೊಡ್ಬೇಕಾಗತ್ತೆ. ಸೊ ಇದು ಯಾವುದೂ ಇಲ್ಲದೆ ಇರೋದು ಕೂಡ ಒಂದು ಸಮಸ್ಯೆನೆ. ಇದ್ರ ಬಗ್ಗೆ ಕೂಡ ನೀವು ವಿಚಾರ ಮಾಡಿ ಆದಷ್ಟು ಬೇಗ ಇದಕ್ಕೆ ಏನು ಸೂಕ್ತವಾದಂತ ಒಂದು ಮಾರ್ಗ ಏನಿರ್ಬೋದು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಆ ನಂತರ ಮಾಡಿಸೋದು ಇನ್ನಷ್ಟು ಕಾಂಪ್ಲಿಕೇಟ್ ಆಗುವ ಸಾಧ್ಯತೆಗಳು ಇದೆ ನಿಮ್ಗೆ. ಮತ್ತೆ ಸರ್ಕಾರ ಈಗ ಮತದಾನದ ವೋಟರ್ ID ಇಲ್ಲ ಅಂತಂದ್ರೆ ಸರ್ಕಾರ ಅದನ್ನ ಏನಂತ ಪರಿಗಣಿಸುತ್ತೆ ಅನ್ನೋದು ಕೂಡ ಹೇಳಕ್ ಬರಲ್ಲ. ಯಾವ ಕಾನೂನನ್ನ ತರ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ತುಂಬಾ ಜನ, ಅದ್ರಲ್ಲೂ ಶ್ರೀಮಂತರು, ಏನಂದ್ರೆ ನಮ್ಗೆ ಬೇಕಾಗೇ ಇಲ್ಲ, ನಾವು ಸರ್ಕಾರದ ಯಾವ ಸೌಲಭ್ಯವನ್ನು ತಗೊಳ್ಳೋದಿಲ್ಲ, ನಮ್ಗೆ ಯಾರು ಬಂದ್ರೇನು, ಸರ್ಕಾರ ಯಾವ್ದು ಬಂದ್ರೇನು ನಾವು ಓಟೇ ಹಾಕೋದಿಲ್ಲ, ಎಲ್ಲ ಸರ್ಕಾರಗಳು ಒಂದೇ, ಎಲ್ಲ ಪಕ್ಷಗಳು ಒಂದೇ, ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದು ಸರಿಯಾದ ಕ್ರಮ ಅಲ್ಲ, ಹೇಳೋದಿಕ್ಕಾಗಲ್ಲ. ನಾಳೆ ನೀವು ವಿದೇಶಕ್ಕೆ ಹೋಗ್ಬೇಕು ಪಾಸ್ಪೋರ್ಟ್ಗೆ ಅಂದ್ರೆ ಅವಾಗ ವೋಟರ್ ID ಕೇಳ್ಬೋದು, ಅದು ಕೂಡ ಬರೋ ಸಾಧ್ಯತೆಗಳಿದೆ. ಹಾಗಾಗಿ ಯಾವಾಗ ಏನು ಅಂತ ಗೊತ್ತಿಲ್ಲ, ನಿಮ್ಗೆ ವೋಟರ್ ID ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಮತದಾನ ಮಾಡೋ ಹಕ್ಕನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನ ನೀವು ಕಳ್ಕೊಂಡಾಗೆ. ಮತ್ತೆ ಈ ನೆಲದಲ್ಲಿ ನಿಮ್ಮ ಸಿಟಿಜನ್ಶಿಪ್ ಏನಿದೆ, ಅಂದ್ರೆ ನಾನು ಈ ನೆಲದ ಪ್ರಜೆ ಅಂತ ಹೇಳ್ಕೊಳ್ಳೋ ಹಕ್ಕನ್ನ ನೀವು ಕಳ್ಕೊಂಡ ಹಾಗೆ ಅಂತ ಹೇಳ್ತೀನಿ. ಇನ್ನೊಂದು ವರ್ಗ ಏನಿದೆ ಅಂದ್ರೆ, ಅವರು ಕಡು ಬಡವರು, ಅಂದ್ರೆ ಅಲೆಮಾರಿಗಳು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕೆಲಸ ಹುಡ್ಕೊಂಡು ಹೋಗುವಂತವ್ರು, ಇವರಿಗೆ ಒಂದು ನಿರ್ದಿಷ್ಟವಾದಂತ ಅಡ್ರೆಸ್ ಅನ್ನೋದಿರೋದಿಲ್ಲ, ಜಾತಿ ಪ್ರಮಾಣ ಪತ್ರ ಇರೋದಿಲ್ಲ. ಇವ್ರದ್ದು ಪಾಪ ಅವ್ರಿಗೆ ಬೇಕು ಅಂದ್ರೂ ಕೂಡ ಮತದಾನದ ಹಕ್ಕನ್ನ ಪಡ್ಕೊಳಕ್ಕಾಗ್ತಿಲ್ಲ, ಮತ್ತೆ ವೋಟರ್ ID ನ ಪಡ್ಕೊಳಕ್ಕಾಗ್ತಿಲ್ಲ. ಅವ್ರು ಅದರಿಂದ ವಂಚಿತರಾಗುವಂತ ಸಾಧ್ಯತೆಗಳು ಬಹಳ ಕಾಣಿಸ್ತಾ ಇದೆ. ಇದಕ್ಕೆ ಯಾವ ಕ್ರಮವನ್ನ ಕೈಗೊಳ್ತಾರೆ ಚುನಾವಣಾ ಆಯೋಗ ಇರ್ಬೋದು, ಸರ್ಕಾರ ಇರ್ಬೋದು, ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ. ಈಗ ಸಿಕ್ಕಿರುವಂತ ಅವಕಾಶದಲ್ಲಿ ಆದಷ್ಟು ಬೇಗ ನೀವು
ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಿಮ್ಗೇನು ಅನಿಸ್ತು? ಇದಕ್ಕಿಂತ ಇನ್ನೇನಾದರೂ ಮಾಹಿತಿ ಇದ್ದರೆ ಅಥವಾ ಅನುಮಾನಗಳಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದಕ್ಕೆ ನಾನು ಆದಷ್ಟು ಮಾಹಿತಿನ ತಿಳ್ಕೊಂಡು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ.